ನಮಸ್ಕಾರ, ಮತ್ತೊಂದ್ಸಾರಿ ನೀಲಿ ಪಡೆಗೆ ಸ್ವಾಗತ. ಇಂಟೆನ್ಷನ್ ವಿತ್ ಇಂಡಿಯನ್ ಫುಟ್ಬಾಲ್ ಏನಿದ್ಯಾ ಅಂತ, ಮೊದ್ಲು ಏನ್ ಇಂಟೆನ್ಷನ್ ಇತ್ತು ಅದು ಇದ್ಯಾ, ಸೇಮ್ ಇಂಟೆನ್ಷನ್ ಇದ್ಯಾ ಅಂತ. ಏಷ್ಯನ್ ಆ ಟಾರ್ಗೆಟ್ ವಾಸ್ ಆಲ್ವೇಸ್ ಏಷ್ಯನ್ ಗ್ಲೋರಿ. ಎಕ್ಸಾಕ್ಟ್ಲಿ. ವಾಟ್ ಇಸ್ ದಟ್ ಲಾಂಚ್ ಆಗೋ ದಿನ ಪ್ರಾಮಿಸಸ್ ಏನಿತ್ತಲ್ಲ, ವೈ ಡಿಡ್ ವಿ ಸಿ ದಟ್ ಆನ್ ದ ಫೀಲ್ಡ್ ಅಂತ ಅಷ್ಟೇ, ಅಥವಾ ಆನ್ ದ ಫೀಲ್ಡ್ ಅಥವಾ ಇನ್ ದ ಮಾರ್ಕೆಟ್, ವೈ ಡಿಡ್ ವಿ ಸಿ ಇನ್ ದಟ್. ಅರ್ಥ ಮಾಡ್ಕೊಳ್ಳಿ, ಇಂಡಿಯನ್ ಅಟ್ಯಾಕಿಂಗ್ ಮಿಡ್ಫೀಲ್ಡರ್ ಯಾರಿದ್ದಾರೆ ನಮ್ಮಲ್ಲಿ. ನಾನು ಹೇಳೋದು ಎಷ್ಟೋ ಜನಕ್ಕೆ ತಪ್ಪು ಅನ್ನಿಸ್ಬೋದು. ನಾನು ಹೇಳ್ತೀನಿ, ಹಾವಿ ನಾವು CAM ಅಂತ ತಗೊಂಡ್ ಬಂದ್ವಿ, ಇಸ್ ನೋ ವೇರ್ ಬೆಟರ್ ಇನ್ ದಿಸ್ ಲೀಗ್. ಹೇಳ್ತಿದ್ದೀನಿ, ತುಂಬಾ ವರ್ಸ್ಟ್ ಇದಾನೆ ಪ್ಲೇಯರ್ ಅವನು. ಈ ವರ್ಷದ ವರ್ಸ್ಟ್ ಮತ್ತೆ ಬೆಸ್ಟ್ ಸೈನಿಂಗ್ ಅದ್ರ ಬಗ್ಗೆ ಮಾತಾಡೋದಾದ್ರೆ, ವರ್ಸ್ಟ್ ಸೈನಿಂಗ್ ನನ್ನ ಪ್ರಕಾರ ಫಾರಿನರ್ಸ್ ಅಲ್ಲಿ ಬಂದ್ರೆ ಕಟಿಸ್ ಮೈನ್ ಅವ್ರು. ಹೌದು, ನಾವು ಬೆಸ್ಟ್ ಪರ್ಫಾರ್ಮ್ ಮಾಡಿರೋ ಸೀಸನ್ಸ್ ಎಲ್ಲ ನಮ್ ಪ್ರೀ ಸೀಸನ್ ನೋಡಿ. ನಾವು ವಿನ್ ಆಗಿದ್ ಸೀಸನ್ ಏನಿದೆ ಅಲ್ಲ, ನಾವು ಬಾರ್ಸಿಲೋನಾ ವಿಲರೆಲ್ ಜೊತೆ ಆಡಿದ್ವಿ ನಾವು. ರಿಕಿ ಪೂಜಾ ಅವ್ರ ಜೊತೆ ಎಲ್ಲ ಅಪೋಸಿಟ್ ಎಲ್ಲ ಆಡ್ ಬಂದಿದ್ ನಾವು ಸ್ಪೇನ್ ಅಲ್ಲಿ. ಮಿಡ್ಫೀಲ್ಡ್ ಅಲ್ಲಿ ಕೆಜೆಯಾ ಇಲ್ಲ ಅಂದ್ರೆ ಮಿಡ್ಫೀಲ್ಡ್ ಇರಲ್ಲ. ನಾವು ಶೇಪ್ಲೆಸ್ ಆಗ್ಬಿಡ್ತೀವಿ, ಅಮೀಬಾ ತರ ಎಲ್ಲಿ ಬೇಕೋ ಅಲ್ಲಿ ಇರ್ತಾರೆ, ವಿತೌಟ್ ಶೇಪ್ ಆಡ್ತಿರ್ತೀವಿ. ನಿಜ. ಸೊ ಮೈನ್ ಬಿಬಿಯಾನೋ ಇಂಪ್ಯಾಕ್ಟ್ ಲಾಸ್ಟ್ ನಾವು ನೋಡಿದ್ರೆ BDFA ವಿ ಹ್ಯಾವ್ ವಾನ್ ಆಫ್ಟರ್ ಆಲ್ಮೋಸ್ಟ್ 3 years ಅಲ್ಲ, 3-4 years ಆದ್ಮೇಲೆ ವಿನ್ ಆಗ್ತಿದೆ. ಸೊ ಅದು ಹೆಂಗ್ ಇಂಪ್ಯಾಕ್ಟ್ ಅಂತ? ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್. ಸೊ ಶಾರ್ಟ್ ಟರ್ಮ್ ಅಲ್ಲಿ RFTL, ಸೊ ನಾವೆಲ್ಲರೂ ಆಂಕ್ಷಿಯಸ್ ಆಗಿ ವೇಟ್ ಮಾಡ್ತಿದೀವಿ RFTL ಅಲ್ಲಿ. ಸೊ ಆಮೇಲೆ ಲಾಂಗ್ ಟರ್ಮ್ ಅಲ್ಲಿ ಅನದರ್ ಕ್ವಶನ್ ಇಸ್ BDFA ಸೂಪರ್ ಡಿವಿಷನ್ ಗುಡ್ ಇನಫ್ ಫಾರ್ ದೆಮ್ ಕಂಟಿನ್ಯೂಸ್ಲಿ ಟು ಇಂಪ್ರೂವ್ ಅನ್ನೋದು. ಇಟ್ ಇಸ್ ನಾಟ್ ಲೈಕ್ ಈ ಸೀಸನ್ ಅಲ್ಲಿ ಕಪಲ್ ಆಫ್ ಗೇಮ್ಸ್ ಇವಾಗ ಆಗಿರೋದು ಹಾಫ್ ಸೀಸನ್. ಎಂಡ್ ಆಫ್ ದಿ ಸೀಸನ್ ನಮ್ಗೆ ಗೊತ್ತಿಲ್ಲ ನಾವ್ ಎಲ್ಲಿರ್ತೀವಿ ಅಂತ. ಈ ಹಾಫ್ ಸೀಸನ್ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಹೋಗ್ತೀನಿ, ಬಟ್ ಕ್ಲಬ್ ಫುಲ್ ಅನ್ನೋದಕ್ಕಿಂತ ಅಥವಾ ಕ್ಲಬ್ ನೇಮ್ ಹೆಂಗಿದೆ ಅಥವಾ ಆಸ್ ಎ ಕ್ಲಬ್ ನಾವ್ ಯಾವ ತರ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದ್ರಿಂದ ನಮ್ಮ ಓನರ್ಸ್ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ ಅನ್ನೋ ಬಿಗ್ಗರ್ ಕ್ವಶನ್ ಅಂತ ನನ್ನ ಪ್ರಕಾರ ಇದೆ. all on the BFC level, ಏನು 2023 ಹೆಂಗಾಯ್ತಂತ. So that's it for this particular episode of BFC 2023.